ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೆರಿಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಡೇ ಮೈ ಲೈಫ್ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಸ್ಟಾರ್ಟ್ ಮಾಡ್ತಿರೋದು ಟೈಮ್ ಮಾರ್ನಿಂಗ್ 7 ಆಗಿದೆ. ಕರೆಕ್ಟ್ 7 o'clock ಆಗಿದೆ. ಇವತ್ತು ಟ್ಯೂಸ್ಡೇ, ಕಿರಣ್ ವೀಕ್ ಆಫ್. ಸೊ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ ತನಕ ನಮ್ಮ ರೊಟೀನ್ ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಅಂತ ಫುಲ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆಯೇ ತುಂಬ ದಿನ ವ್ಲಾಗ್ ಮಾಡಿರಲಿಲ್ಲ. ಅದಕ್ಕೇನಕ್ಕೆ ಅಂತ ನನಗೆ ರೀಸನೇ ಇಲ್ಲ, ವ್ಲಾಗ್ ಮಾಡೋ ಮನಸ್ಸೇ ಇರಲಿಲ್ಲ. ಸೊ ಅದಕ್ಕೆ ವ್ಲಾಗ್ ಮಾಡಿದ್ದೆ. ಬೆಳಗ್ಗೆನೇ ಚಾಕ್ಲೇಟ್ ತಿಂತಾ ಕೂತಿದ್ದೀನಿ. ಚೆರಿನೂ ನೋಡಿ. ಸೊ ಇವಾಗ ನಾವು ಅರ್ಲಿ ಮಾರ್ನಿಂಗ್ ಒಂದು ಶೂಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ನಾನೂ ರೆಡಿಯಾಗಿ ಅಕ್ಕ ಮನೆಗೆ ಹೋಗಬೇಕು. ಪ್ರಿಯಾಕ್ಕ ಮನೆಗೆ ಹೋಗಿ ಅಲ್ಲಿ ರೆಡಿಯಾಗಿ ಸೊ ಅಲ್ಲಿಂದ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಬಂದು ಮತ್ತೆ ಎಲ್ಲಿಗೆ ಹೋಗ್ತೀವಿ ಏನೇನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡ್ತೀರಾ ಅನ್ಕೋತೀನಿ. ಮೇ ಬಿ 1 ಮಂತ್ ಏನೋ ಆಗಿದೆ ಅನಿಸುತ್ತೆ ನಾನು ವ್ಲಾಗ್ ಏನೋ ಮಾಡಿದೆ. ಲಾಸ್ಟ್ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಅದೇ ಲಾಸ್ಟ್ ವ್ಲಾಗ್. ಅದಾದಮೇಲೆ ತುಂಬ ವ್ಲಾಗ್ಸ್ ಮಾಡಿದ್ದೀನಿ, ಬಟ್ ಯಾವುದು ಅಪ್ಲೋಡೇ ಮಾಡಿಲ್ಲ ಗೈಸ್. ಏನಕ್ಕೆ ಅಂತ ಗೊತ್ತಿಲ್ಲ, ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ನಾನು. ಯಾಕೋ ತುಂಬ ಜನ ಕೇಳ್ತಾ ಇದ್ರಿ, ಏನಕ್ಕೆ ವ್ಲಾಗ್ ಮಾಡ್ತಾಯಿಲ್ಲ, ಏನಕ್ಕೆ ನಿಮ್ಮ ವ್ಲಾಗೇ ಮಾಡ್ತಾಯಿಲ್ಲ ಅವಾಗ ಅಂತ. ಏನೋ ನನಗೆ ಗೊತ್ತಿಲ್ಲ. ಸೊ ಇವತ್ತು ಡಿಸೈಡ್ ಮಾಡಿ ವ್ಲಾಗ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಿನಿಮಮ್ ಅಂದರೂ ಒಂದು 5-6 ವಿಡಿಯೋ ಅಲ್ಲ ವ್ಲಾಗ್ ಇರ್ಬೋದು ನಮ್ಮ ಫೋನಲ್ಲಿ. ಯಾವುದು ಅಪ್ಲೋಡ್ ಮಾಡಿಲ್ಲ, ತಮ್ನೇಲ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಇವತ್ತಿಂದ ಕರೆಕ್ಟಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಅಪ್ಡೇಟ್ ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಕಿರಣ್ ಸಹ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ನಂದು ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿಯಾಗಿ ಇನ್ನೇನಲ್ಲಿ ಹೋಗಿ ಸ್ಯಾರಿ ಡ್ರಪ್ಪಿಂಗ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಹೋಗೋಣ ಅಂತ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಪ್ರಿಯಾಂಕನ್ ಮನೆಗೆ ಹೋಗ್ತಾ ಇದ್ವಿ. ಸೊ ಫೈನಲ್ ಆಗಿ ಪ್ರಿಯಾಂಕವ್ರ ಮನೆಗೆ ಬಂದು ಬಂದು ಅವಳು ರೆಡಿ ಆಗ್ತಾ ಇದ್ದಾಳೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಬೇಗನೆ ಹೋಗಬೇಕು, ಯಾಕಂದರೆ ಅಲ್ಲಿ ಜನ ಬಂದ್ಬಿಟ್ರು ಅಂತೂ ತುಂಬ ಕಷ್ಟ, ಅಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದಾಗಿ ಬನ್ನಿ ಯಾವ ಥರ ಶೂಟ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ರೆಡಿ ಆಗಿದ್ದೀವಿ ಗೈಸ್. ನನ್ನ ಒಂದು ಸ್ಯಾರಿ ಅಂದರೆ ಶೂಟ್ಗೆ ರೆಟ್ರೋ ಸ್ಯಾರಿ ಥರ ರೆಡಿ ಆಗಿದ್ದೀವಿ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ನನ್ನ ಒಂದು ರೀಲ್ಸ್ ನೋಡ್ಬೋದು ಯಾವ ರೀತಿ ಮಾಡಿದ್ದೀವಿ ಅಂತ. ಚಚಿ ಅಂದರೂ ಒಂದು ಬರ್ತಿದ್ದೀವಿ. ಬೇಡ ಸಾಕು. ಓಕೆ ಗೈಸ್, ಕಮ್ ಲೆಟ್ಸ್ ಗೋ. ಸೊ ಗೈಸ್, ಹೋಗ್ತಾ ಇದ್ದೀವಿ ಇವಾಗ. ಹಾಯ್ ಗೈಸ್, ಏನು ಹರ್ಷಿತನ್ ವ್ಲಾಗಲ್ಲಿ ಪ್ರಿಯಾಂಕಾ ಕಾಣಿಸ್ಕೊತಿದ್ದಾಳೆ ಅಂತೆಲ್ಲ ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ. ರೆಟ್ರೋ ಸ್ಟೈಲಲ್ಲಿ ಸ್ಯಾರಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಲ್ಲ. ಸೊ ಕಂಪ್ಲೀಟ್ ಆಯಿತು. ಅಲ್ಲಿ ವಿಡಿಯೋ ಮುಗಿಸ್ಕೊಂಡು ಬಂದ್ವಿ, ಮುಗೀತು. ಇವಾಗ ಇನ್ನೊಂದು ತೋರಿಸ್ತೀನಿ ನಿಮಗೆ ನೋಡಿ. ಅಕ್ಕ ವಿಡಿಯೋ ಮಾಡೋಣ ಅಂತ ಕರ್ಕೊಬಂದ್ಬಿಟ್ಟು ಇಲ್ಲಿ ನೋಡಿ ಗೈಸ್, ಇವರಿಬ್ರು ವೀಡಿಯೋಸ್ ಮಾಡ್ತವ್ರೆ. ಮೋಸ, ನಾನು ಇದನ್ನು ಧಿಕ್ಕಾರಿಸ್ತೀನಿ. ಚೆರಿಮಾನು ಮನೇಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ಸೊ ಚೆರಿಮಾನು ಕರ್ಕೊಂಡು ಬಂದಿದ್ದೀವಿ ವೀಡಿಯೋಸ್ ಮಾಡೋದಕ್ಕೆ. ಚೆರಿಮಾ ಬೈ ಕಡೆ ಬೈ. ಸೊ ಗೈಸ್, ಫೈನಲಿ ನಾವು ವಿಡಿಯೋ ಶೂಟನ್ನು ಈ ಕಡೆ ಬಾ ಅಲ್ಲಿ ನೋಡಲ್ ಗಾಡಿ. ಸೊ ಗೈಸ್, ಫೈನಲಿ ನಾವು ವಿಡಿಯೋ ಶೂಟನ್ನು ಮುಗಿಸಿ ಇನ್ನೇನು ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಯಾಕೋ ಹೊಟ್ಟೆ ಹಸಿತಾ ಇದೆ. ಸೊ ಆನ್ ದ ವೇ ಹೋಗ್ತಾ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚೆರಿಮಾ ನೋಡಿ, ಇಲ್ಲಿ ನೋಡಮ್ಮ, ಆಯ್ ಮಾಡು. ಸೊ ಫೈನಲ್ ಆಗಿ ಇವ್ರದೆಲ್ಲ ಶೂಟಿಂಗ್ ಎಲ್ಲ ಮುಗೀತು. ಇನ್ನು ಲಾಸ್ಟ್ ಸೀನ್ ಒಂದು ಇದೆ, ಕಾಫಿ ಕುಡಿಯೋದು. ಅದನ್ನು ಟೇಕ್ ತಗೊಂಡು ಸೀದಾ ಮನೆಗೆ ಹೋಗೋದು. ಗ್ರೀನ್ ವೆಜಿಟೇಬಲ್ ಬಾತ್ ಮಾಡೋಕ್ಕೆ ಕಟ್ ಮಾಡ್ತಾ ಇದ್ದೀವಿ. ಸೊ
ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ ನಿಮಗೆ. ನನಗೆ ಇದೆಲ್ಲ ಕಟ್ ಮಾಡೋಕ್ಕೆ ಹೇಳಿದ್ದಾರೆ, ಸೊ ಕಟ್ ಮಾಡಿ ಇರ್ತೀನಿ. ಹೇಗೆ ಮಾಡೋದು ಅಂತ ಅಕ್ಕ ರೆಸಿಪಿ ತೋರಿಸ್ಕೊಡ್ತಾರೆ, ಓಕೆನಾ? ಹೆಂಗ್ ಮಾಡೋದು ಏನು ಅಂತ ಅವರೇ ಹೆಂಗ್ ಮಾಡೋದು ರೆಸಿಪಿ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ತೋರಿಸ್ತೀನಿ. ಈಗ ತೋರ್ಸಲ್ಲ ಕಮೆಂಟ್ ಅಲ್ಲಿ ಹೇಳಿ. ರೆಸಿಪಿ ಬೇಕು ಅಂದ್ರೆ ನಾವು ಅವ್ರ ಚಾನಲ್ ಅಲ್ಲಿ ಮಾಡ್ತೀನಿ, ನನ್ನ ಚಾನಲ್ ಅಲ್ಲಿ ಹಾಕ್ತೀನಿ. ಕರೆಕ್ಟ್. ನಾನಿವಾಗ ರೆಸಿಪಿ ಲೈಟಾಗಿ ತೋರಿಸ್ತೀನಿ. ಕ್ಯಾರೆಟ್ ಎಲ್ಲ ನೋಡ್ತಾ ಇದ್ರೆ ಇವಳು ತೋರ್ಸೋ ರೆಸಿಪಿ ನೋಡ್ಕೊಂಡು ಅಡುಗೆ ಮಾಡಿ ನೀವು, ಆಮೇಲೆ ನನಗೆ ಹೇಳ್ಬೇಡಿ. ಓಕೆನಾ? ಓಕೆ ಓಕೆ ಗೈಸ್, ಬನ್ನಿ ಗೈಸ್. ಆಯ್ತು, ರೆಸಿಪಿ ಆದ್ಮೇಲೆ ಕರಿತೀವಿ. ಇಲ್ಲ ರೆಸಿಪಿ ಜೊತೆಗೆ ಸಿಗೋಣ ಬನ್ನಿ. ನಾನು ಏನು ರೆಸಿಪಿನೆಲ್ಲ ವಿಡಿಯೋ ಮಾಡಲಿಲ್ಲ, ಡೈರೆಕ್ಟಾಗಿ ಊಟದೇ ವಿಡಿಯೋ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸ್ವಲ್ಪ ವಿಡಿಯೋ ಮಾಡ್ತಿದ್ವಲ್ಲ, ಅದನ್ನು ಎಡಿಟಿಂಗ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಈ ವಿಡಿಯೋನ ಮಾಡಿ ಅಯ್ಯಪ್ಪ. ಸೊ ಈ ರೀತಿ ಗ್ರೀನ್ ಕಲರ್ ಬಂದಿದೆ. ಮೂವಿ ನೋಡ್ಕೊಂಡು ಊಟ ಮಾಡಿ ಆದ್ಮೇಲೆ ಸಿಗ್ತೀನಿ. ಸೊ ಫೈನಲ್ ಆಗಿ ಬಂದು ಮನೆಗೆ. ಸೊ ಚೆನ್ನಮ್ಮನಿಗೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಹರ್ಷಿತಾ ಅಂತೂ ಮಲ್ಕೊಬಿಟ್ಲು. ಅಂತ ಏನ್ ಮಾಡ್ತಿದ್ಯಾ? ಸೊ ತುಂಬಾ ಪ್ಲಾನಿಂಗ್ ಇತ್ತು, ಸೊ ಏನೂ ಆಗಲಿಲ್ಲ. ಒಳ್ಳೆ ಮೂವಿ ನೋಡ್ಕೊಂಡು ಅಲ್ಲೇ ಕುತ್ಕೊಬಿಟ್ಟು. ಸೊ ಈಗ ಏನಾದ್ರು ಆರಾಮಾಗಿ ರೆಸ್ಟ್ ಮಾಡೋದು. ಸಂಜೆಗೆ ಏನಾಗುತ್ತೆ ಏನು ಪ್ಲಾನ್ ಅಂತ ನೋಡೋಣ. ಬಾಯ್. ಗೈಸ್ ಇವಾಗ ಎದ್ವಿ, ಚೆನ್ನಾಗಿ ನಿದ್ದೆ ಮಾಡಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಇವಾಗ ಎದ್ವಿ, ನಮ್ಮ ಬೀದಿಲಿ ದೇವ್ರು ಕೂರಿಸ್ತಾ ಇದ್ದಾರೆ. ಸೊ ಅದನ್ನು ನೋಡ್ಕೊಂಡು ಕೂತಿದ್ವಿ.